ಇವತ್ತು ಲಕ್ಕಿ ಭಾಸ್ಕರ್ ಬಗ್ಗೆ ರಿವ್ಯೂ ಹೇಳೋಣ. ದುಲ್ಕರ್ ಸಲ್ಮಾನ್ ಮತ್ತು ಮೀನಾಕ್ಷಿ ಚೌಧರಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ದುಲ್ಕರ್ ಸಲ್ಮಾನ್ ಅವರಲ್ಲಿ ಇಷ್ಟ ಆಗುವಂಥ ವಿಷಯ ಏನಂದರೆ ಒಳ್ಳೆ ಸ್ಕ್ರಿಪ್ಟ್ ತಗೋತಾರೆ ಯಾವಾಗಲೂ. ಇನ್ನು ಮೂವಿ ಬಗ್ಗೆ ಹೇಳೋದಾದರೆ ಈ ಸಿನಿಮಾದ ಪ್ಲಾಟ್ ಏನಂದರೆ, ನಮ್ಮ ಹೀರೋ ಭಾಸ್ಕರ್ ಕ್ಯಾಶಿಯರ್ ಆಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿರ್ತಾನೆ. ಬಟ್ ಒನ್ ಡೇ ಫ್ರಾಡ್ ಮಾಡ್ತಿದ್ದಾನೆ ಅಂತ CBI ಅವರಿಗೆ ಗೊತ್ತಾಗ್ಬಿಡುತ್ತೆ. ಅಷ್ಟಕ್ಕೂ ಅದೇನು ಫ್ರಾಡು, ಭಾಸ್ಕರ್ ಅದರಿಂದ ಹೇಗೆ ಹೊರಬರ್ತಾನೆ ಇಲ್ವಾ, ಇದ್ರ ಮಧ್ಯೆ ಅವನು ಏನೇನೆಲ್ಲ ಮಾಡ್ತಾನೆ ಅನ್ನೋದು ಈ ಸಿನಿಮಾದ ಒನ್ ಲೈನ್ ಸ್ಟೋರಿ ಆಗಿದೆ. ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ ಎಕ್ಸಲೆಂಟ್ ಆಗಿದೆ. ಡೈರೆಕ್ಟರ್ ವೆಂಕಿ ಅವರ ವಿಷನಲ್ಲಿ. ಟ್ರೇಲರ್ ನೋಡಿ ನಿಮಗೆ ಫೇಮಸ್ ಸೀರೀಸ್ ಥರನೇ ಇದೆಯಲ್ಲ ಮೋಸ್ಟ್ಲಿ ಅಂತ ಅನಿಸಿರುತ್ತೆ. ಬಟ್ ಇದು ಒಂದು ಮೂವಿ ಆಗಿದೆ, ಒಂದು ಕತೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಇದು ಪ್ಯೂರ್ ಬ್ಯಾಂಕ್ ಸೈಡ್ ಮಾತ್ರ ಇರುತ್ತೆ, ಬ್ಯಾಂಕ್ ಅವ್ರಿಗೆ ಸಂಬಂಧಪಟ್ಟಂಥ ಮೂವಿ ಆಗಿರುತ್ತೆ. ಭಾಸ್ಕರ್ ಅನ್ನೋ ಎಂಪ್ಲಾಯಿ ಪಾಯಿಂಟ್ ಆಫ್ ವ್ಯೂ ಮೂಲಕ ಇಡೀ ಸಿನಿಮಾ ರನ್ ಆಗುತ್ತೆ. ಮಿಡಲ್ ಕ್ಲಾಸಲ್ಲಿರೋ ಹುಡುಗ ಎಷ್ಟು ಸ್ಟ್ರಗಲ್ ಮಾಡ್ತಾನೆ, ಅಂದ್ಕೊಂಡಿದ್ನ ಹೇಗೆ ಮಿಡಲ್ ಕ್ಲಾಸ್ ಅವರಿಗೆ ಕನೆಕ್ಟ್ ಆಗುತ್ತೆ ಅಂತಲೂ ತೋರಿಸ್ಕೊಟ್ಟಿದ್ದಾರೆ. ಮಿಡಲ್ ಕ್ಲಾಸ್ ಅವರು, ಈಗಿನ ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ದುಡ್ಡು ಮನುಷ್ಯನ ಎಷ್ಟು ದೂರ ಬೇಕಾದರೂ ಕರ್ಕೊಂಡು ಹೋಗುತ್ತೆ ಅನ್ನೋ ಪಾಯಿಂಟ್ನ ಫುಲ್ ಎಂಗೇಜಿಂಗಾಗಿ ತೋರಿಸಿದ್ದಾರೆ. ಇನ್ನು ಮೂವಿ ಪೂರ್ತಿ 90s ಬ್ಯಾಕಲ್ಲಿ ರನ್ ಆಗುತ್ತೆ. ಸೊ ಅಲ್ಲಿರೋ ಬಿಲ್ಡಿಂಗ್ಸ್, ವೆಹಿಕಲ್ಸ್ ಸಣ್ಣ ಸಣ್ಣ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಸಿನಿಮಾ ನೋಡಬೇಕಾದ್ರೆ ಎದ್ದು ಕಾಣುತ್ತೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಸ್ಟಾರ್ಟಿಂಗಿಂದ ಇಂಟರ್ವಲ್ವರೆಗೂ ಫಾಸ್ಟಾಗಿ ಮೂವ್ ಆಗುತ್ತೆ. ಸೆಕೆಂಡ್ ಹಾಫಲ್ಲಿ ಟ್ವಿಸ್ಟ್ ಅಂತೂ ಸಖತ್ತಾಗಿರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಆಡಿಯನ್ಸ್ನ ಎಮೋಷನಲ್ಲಿ ಕನೆಕ್ಟ್ ಮಾಡ್ತಾರೆ. ಇನ್ನು ಲೈಟಿಂಗ್ ಸೂಪರ್ ಆಗಿದೆ. ಎಲ್ಲೂ ಆಡಿಯನ್ಸ್ನ ಡೈವರ್ಟ್ ಆಗದೆ ಇರೋ ಥರ ಪೂರ್ತಿ ಫ್ರೇಮ್ ಸ್ಟಿಕ್ಸ್ ಆಗಿ ಟೆನ್ಷನ್ನ ಬಿಲ್ಡ್ ಆಗೋ ಥರ ಕಥೆನ ಬರ್ಕೊಂಡಿದ್ದಾರೆ. ಒಂದೊಂದು ಟೈಮ್ ತುಂಬ ಟೆನ್ಷನ್ ಆಗುತ್ತೆ, ಈಗೇನು ಮಾಡ್ತಾನೆ, ಆಗೇನು ಮಾಡ್ತಾನೆ, ಈ ಸೆಕೆಂಡಲ್ಲಿ ಏನು ಮಾಡ್ತಾನೆ ಹೀರೋ ಅಂತ ಅವನಿಗೆ ಕಾಲ್ದ ಅಂತ ಟೆನ್ಷನ್ ಆಗ್ತಾರೆ ನಮಗೆ. ಆ್ಯಂಡ್ ಅವನಿಗೆ ಅಲ್ಲಿದ್ದಲ್ಲಿ ಬ್ಯಾಂಕ್ ಹೇಗಿತ್ತು, ವರ್ಕ್ ಮಾಡೋ ವರ್ಕರ್ಸ್ ಆಗಿನ ಕಾಲದಲ್ಲಿ ಯಾವ ಥರ ಬ್ಯಾಂಕ್ ಇತ್ತು, ವರ್ಕರ್ಸ್ ಯಾವ ರೀತಿ ಕೆಲಸ ಮಾಡ್ತಿದ್ರು, ಅವ್ರ ಮೈಂಡ್ಸೆಟ್ ಹೇಗಿತ್ತು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಹೇಗಿತ್ತು ಅಂತೆಲ್ಲ ಡೀಟೇಲಾಗಿ ಹೇಳಿದ್ದಾರೆ. ನೆಕ್ಸ್ಟ್ ಆ ಡೈಲಾಗ್ ಹೇಳ್ತಿದ್ದಾರೆ, ಮೋಟಿವೇಶನ್ ಆಗಬೇಕು ಅಂತ ಅನಿಸುತ್ತೆ. ಮೂವಿ ನೋಡೋರಿಗೆ ಮೋಟಿವೇಶನ್ ಯಾರಿಗೆಲ್ಲ ಇಲ್ಲ, ಈ ಮೂವಿ ನೋಡಿ ಒಳ್ಳೆ ಮೋಟಿವೇಶನ್ ಕೂಡ ಆಗುತ್ತೆ ನಿಮಗೆ. ಎಂಟರ್ಟೈನಿಂಗ್ ಬರೋದಾದರೆ ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ಮನಿಗೆ ನೀವು ಕೊಟ್ಟಿರೋ ದುಡ್ಡಿಗೆ 101% ವರ್ತಿದೆ ಮೂವಿ, ಹೋಗಿ ನೋಡಿ. ಇನ್ನು ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದೇನೆಂದರೆ ಕಾರ್ ಸೀನ್ಸ್, ಶಾಪಿಂಗ್ ಸೀನ್ಸ್, ಲಾಟ್ರಿ ಮತ್ತು ಎಂಡಿಂಗ್ ಸೀನ್ಸ್. ಇವು ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸಿದ್ದಾರೆ. ಇದರಲ್ಲಿ ಆ ಶಾಪಿಂಗ್ ಸೀನ್ ಸಖತ್ತಾಗಿ ರಿಲೇಟ್ ಆಗಿ ತೆಗ್ದಿದ್ದಾರೆ. ಇನ್ನು ಭಾಸ್ಕರ್ ಕೂಡ ಪ್ಲ್ಯಾನಿಂಗ್ ಮಾತ್ರ ಕ್ರೇಜಿಯಾಗಿರುತ್ತೆ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ವೈಸ್ ಭಾಸ್ಕರ್ ಕ್ಯಾರೆಕ್ಟರ್ ಮಾಡಿರೋ ದುಲ್ಕರ್ ಸಲ್ಮಾನ್ ಅವರ ಪರ್ಫಾರ್ಮೆನ್ಸ್ ಒನ್ ಮ್ಯಾನ್ ಶೋ ಅಂತ ಹೇಳಿದ್ರು ತಪ್ಪಾಗಲ್ಲ. ಇನ್ನು ಮೀನಾಕ್ಷಿ ಚೌಧರಿ ಅವರು ಕೊಟ್ಟಿರೋ ಪಾತ್ರಕ್ಕೆ ಪರ್ಫಾರ್ಮೆನ್ಸಾಗಿ ಮಾಡಿದ್ದಾರೆ ಪರ್ಫೆಕ್ಟಾಗಿ. ಇನ್ನು ಮಿಕ್ಕಿದ ಆ್ಯಕ್ಟ್ರೆಸ್ಗಳು ಅವ್ರು ಕೊಟ್ಟಿರೋ ರೋಲ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟೆಕ್ನಿಕಲ್ ವಿಷಯಕ್ಕೆ ಬರೋದಾದರೆ ವಿಜುವಲ್ ಎಫೆಕ್ಟ್ಸ್, ಸಿನಿಮ್ಯಾಟೋಗ್ರಫಿ, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಮಾಸ್ಟರ್ ಪೀಸ್ ಆಗಿದೆ. ಇನ್ನು ಸಾಂಗ್ಸ್, BGM ಸಾಂಗ್ಸ್ ಡೀಸೆಂಟ್ ಆಗಿತ್ತು, BGM ಮಾತ್ರ ಸಖತ್ತಾಗಿದೆ. ಪರ್ಫೆಕ್ಟ್ ಪ್ಲೇಸ್ಮೆಂಟಲ್ಲಿ ಹಾಕಿದ್ದಾರೆ ಅನಿಸುತ್ತೆ. ಸೊ ಓವರಾಲ್ ಸಿನಿಮಾ ಮಾತ್ರ ಕ್ರೇಜಿಯಾಗಿದೆ. ಯಾರು ಮಿಸ್ ಮಾಡಿಕೊಳ್ಳದೆ ಹೋಗಿ ಥಿಯೇಟರಲ್ಲೇ ನೋಡಿ. ಇಂಥ ಮೂವಿಗಳನ್ನು, ಒಳ್ಳೆ ಮೂವಿಗಳನ್ನು ಸಪೋರ್ಟ್ ಮಾಡಿ ಗೆಲ್ಲಿಸಿ. Thanks for watching this video. Thank you.